ಇನ್ನು ಮತ್ತೊಂದೆಡೆ ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಒಂದು ಭವಿಷ್ಯ ನುಡಿದಿದ್ದಾರೆ. ದಾಖಲೆ ಮತ ಆಗಿದೆ ಈ ವರ್ಷ, ಹೀಗಾಗಿ ದಾಖಲೆ ಮತದಾನ ಆಗಿರುವಂಥದ್ದು ನಮಗೆ ವರವಾಗುತ್ತೆ ಈ ಬಾರಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನರೇಂದ್ರ ಮೋದಿ ಹಾಗೂ ನಿತೀಶ್ ಕುಮಾರ್ ಜೋಡಿ ಮೇಲೆ ಜನರಿಗೆ ತುಂಬ ವಿಶ್ವಾಸ ಇದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ವಿಪಕ್ಷಗಳಿಗೆ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಿಹಾರದ ಮತದಾರರು ಹಳೆಯ ದಾಖಲೆಗಳನ್ನು ಮುರಿದು ಹಿಂದೆಂದಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಿದ್ದಾರೆ. ಜನ ನರೇಂದ್ರ ಮೋದಿ ಮತ್ತು ನಿತೀಶ್ ಅವರ ಕೆಲಸಗಳ ಮೇಲೆ ತಮ್ಮ ನಂಬಿಕೆ ಮರುಸ್ಥಾಪನೆ ಮಾಡಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಎರಡನೇ ಹಂತದ ವಿಧಾನಸಭೆ ಚುನಾವಣೆ ಎದುರಿಸಲಿರುವಂತಹ ಔರಂಗಾಬಾದ್, ಭಬುವಾ ಕ್ಷೇತ್ರಗಳಲ್ಲಿ ಶುಕ್ರವಾರ ರ್ಯಾಲಿ ನಡೆಸಿದಂತಹ ಅವರು ಈ ಬಾರಿಯೂ ಕೂಡ ಬಿಜೆಪಿ ಜೆಡಿಯು ಮೈತ್ರಿಕೂಟ ಗೆಲುವು ಸಾಧಿಸುವ ಕುರಿತು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತದಾರರು ಭಾರಿ ಪ್ರಮಾಣದಲ್ಲಿ ಮತ ಚಲಾವಣೆ ಮಾಡಿದ್ದಾರೆ, ಹೀಗಾಗಿ ಈ ಬಾರಿ ನಮ್ಮ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ರೆ, ಮತ್ತೊಂದೆಡೆ ಬಿಜೆಪಿಯ ಕೆಲವು ನಾಯಕರು ಎರಡೆರಡು ಕಡೆಗಳಲ್ಲಿ ವೋಟ್ ಮಾಡಿದ್ದಾರೆ. ಅಂದರೆ ದೆಹಲಿಯಲ್ಲಿ, ಇದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವೋಟಿಂಗ್ ಮಾಡಿದ್ದಾರೆ. ಅವರು ಬಿಹಾರದಲ್ಲೂ ಕೂಡ ವೋಟಿಂಗ್ ಮಾಡಿರುವಂಥದ್ದೇನಿದೆ ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ವೋಟ್ ಚೋರಿ ಆಗ್ತಾ ಇರುವಂಥದ್ದು ಸತ್ಯ. ಇದಕ್ಕೆ ಉದಾಹರಣೆ ಏನು ಅಂದರೆ, ಬಿಜೆಪಿ ನಾಯಕರು ಎರಡೆರಡು ರಾಜ್ಯಗಳಲ್ಲಿ ವೋಟಿಂಗ್ ಮಾಡ್ತಾ ಇದ್ದಾರೆ ಅಂತ ಈಗ ಕಾಂಗ್ರೆಸ್ಸು ಗಂಭೀರವಾಗಿ ಆರೋಪ ಮಾಡ್ತಾ ಇದೆ. ಬಿಜೆಪಿಗರಿಂದ ದಿಲ್ಲಿಯಲ್ಲೂ ಕೂಡ ಮತದಾನವಾಗಿದೆ, ಬಿಹಾರದಲ್ಲೂ ಕೂಡ ವೋಟಿಂಗ್ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. LJP ಸಂಸದೆ ಎರಡು ಕೈ ತೋರು ಬೆರಳುಗಳಿಗೆ ಶಾಯಿ ಹಾಕ್ಕೊಂಡು ವಿವಾದಕ್ಕೆ ಈಡಾಗಿದ್ದಾರೆ. ಅಂದರೆ ಎರಡೂ ಕೈಗಳಿಗೂ ಕೂಡ ಶಾಯಿ ಹಾಕ್ಕೊಂಡಿರುವಂತಹ ವಿಚಾರ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಮತಗಳ್ಳತನ ಪ್ರಸ್ತಾಪ ಮಾಡಿ ಈಗಾಗಲೇ ಬಿಜೆಪಿ ಮೇಲೆ ಮುಗಿಬಿದ್ದಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ ಬಿಜೆಪಿ ನಾಯಕರು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮೊದಲ ಹಂತದಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ಅಂತ ಶುಕ್ರವಾರ ಆರೋಪ ಮಾಡಿದ್ದಾರೆ. ಬಂಕಾದಲ್ಲಿ ನಡೆದಂತಹ ಚುನಾವಣಾ ಸಭೆ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ, ಹರಿಯಾಣದಲ್ಲಿ 25 ಲಕ್ಷ ಮತಗಳನ್ನು ಕದಿಯಲಾಗಿದೆ ಎಂಬ ಬಗ್ಗೆ ನಾನು ಪುರಾವೆಗಳನ್ನು ಈಗಾಗಲೇ ಒದಗಿಸಿದ್ದೀನಿ. ಇದನ್ನೇ ಬಿಹಾರದಲ್ಲೂ ಕೂಡ ಪುನರಾವರ್ತನೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಆದರೆ ಬಿಹಾರ ಜನರು ಇದಕ್ಕೆ ಸಂಭವಿಸೋದಕ್ಕೆ ಬಿಡೋದಿಲ್ಲ ಅಂತ ನನಗೆ ಖಚಿತವಾಗಿದೆ ಅಂತ ಹೇಳಿದ್ರು. ಇದೇ ವೇಳೆ ಪ್ರಧಾನಿ ಮೋದಿ ಮುಖವನ್ನು 24 ಗಂಟೆಗಳ ಕಾಲ ತೋರಿಸೋದಕ್ಕೆ TV ಚಾನೆಲ್ಗಳಿಗೆ ಬಿಜೆಪಿ ಹಣ ಕೊಡುತ್ತೆ ಅಂತ ಅವರು ಆರೋಪ ಮಾಡಿದ್ದಾರೆ. ಇನ್ನು ಅಮಿತ್ ಶಾ ಅವರ ಮಗನಿಗೂ ಕೂಡ ಚಾಟಿ ಬೀಸಿದ್ದಾರೆ. ಎರಡೂ ಕಡೆ ಶಾಂಭವಿ ಎಂಬವರು ವೋಟ್ ಮಾಡಿದ್ದಾರೆ. LJP ಸಂಸದೆ ಶಾಂಭವಿ ಚೌಧರಿ ಅವರು ಎರಡೂ ಕೈಗಳಿಗೆ ತೋರು ಬೆರಳುಗಳಿಗೆ ಮಸಿ ಬಳದುಕೊಂಡಿರುವಂಥದ್ದು ನಾನಾ ಶಂಕೆಗೆ ಕಾರಣವಾಗಿದೆ. ಆದರೆ ಅಚಾತುರ್ಯದಿಂದ ಎಡಗೈ ಬದಲು ಬಲಗೈ ಮತಗಟ್ಟೆಗೆ ಸಿಬ್ಬಂದಿಗಳು ಶಾಯಿ ಹಚ್ಚಿದ್ರಿಂದಾಗಿ ಈ ರೀತಿಯಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಗಂಭೀರವಾಗಿ ಆರೋಪ ಮಾಡ್ತಾ ಇರೋದ್ರಿಂದ ಇದಕ್ಕೆ ಬಿಜೆಪಿ ಯಾವ ರೀತಿಯಾಗಿ ಕೌಂಟರ್ ಕೊಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಈ ಹಿಂದೆ ದೆಹಲಿಯಲ್ಲಿ ವೋಟಿಂಗ್ ಮಾಡಿರುವಂತಹ ಒಂದು ಫೋಟೋಗಳನ್ನು ಏನು ಹಂಚ್ಕೊಂಡಿದ್ರು ಬಿಜೆಪಿ ನಾಯಕರು, ಆ ಫೋಟೋಗಳು ಜೊತೆಗೆ ಬಿಹಾರದಲ್ಲಿ ವೋಟಿಂಗ್ ಮಾಡಿ ಅಲ್ಲೂ ಕೂಡ ಕೈಗೆ ತೋರು ಬೆರಳಿಗೆ ಶಾಯಿ ಹಚ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿರುವಂತಹ ಒಂದು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಈಗ ಗಂಭೀರವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಯಾವ ರೀತಿಯಾಗಿ ಬಿಜೆಪಿ ಎದುರಿಸುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ.